ಅಮೃತ ರವಿ ಎನ್ನುವ ಹುಡುಗನನ್ನು ಮದುವೆ ಆಗ್ತಾಳೆ. ಅವರಿಬ್ಬರು ತುಂಬಾನೇ ಅನ್ಯೋನ್ಯವಾಗಿ ಬಾಳುತ್ತಿದ್ದರು. ರವಿ ತುಂಬಾನೇ ಶ್ರೀಮಂತ. ಅವರ ಮನೆಯಲ್ಲಿ ಕೆಲಸ ಮಾಡೋಕೆ ಸಹ ಆಳುಗಳು ಇದ್ದರು. ಅಮೃತ ಒಳ್ಳೆ ಮನಸ್ಸಿನವಳಾದ ಕಾರಣ ಅವಳು ಆಳುಗಳ ಮೇಲೆ ದಯೆ ತೋರಿಸುತ್ತಿದ್ದಳು. ಅಲ್ಲ ಅಮೃತ, ತಿಂಗಳು ನಾನು ಅವರಿಗೆ ಸಂಬಳ ಕೊಡ್ತೀನಿ, ನೀನು ಯಾಕೆ ಆಳುಗಳಿಗೆ ಅಷ್ಟೊಂದು ದಯೆ ತೋರಿಸ್ತೀಯಾ? ಅವ್ರು ಈ ಮನೆ ಕೆಲಸದವರು, ಕೆಲಸ ಮಾಡ್ಕೊಂಡು ಹೋಗ್ತಾರೆ, ನೀನು ದಯೆ ಎಲ್ಲ ತೋರಿಸ್ಬೇಡ. ರವಿ, ಅವರು ನಮ್ಮ ಹಾಗೆ ಮನುಷ್ಯರಲ್ವಾ, ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ನಾವು ಅವ್ರಿಗೆ ಸಂಬಳ ಏನೋ ಕೊಡ್ತೀವಿ, ಆದರೆ ಮನಸ್ಸಿಂದ ಏನಾದರೂ ಕೊಡೋದ್ರಲ್ಲಿ ತಪ್ಪೇನಿಲ್ಲ ರವಿ. ನೀನು ಪ್ರತಿ ಸರಿ ನನ್ನ ಜೊತೆ ವಾದ ಮಾಡ್ತೀಯ. ಹೇಳು ನೀನು ನನಗೆ ಯಾವುದಕ್ಕೆ ಹೋಲಿಸ್ತೀಯಾ ಅಂತ. ನಿನಗೆ ನಾನು ಏನು? ನಾನು ಇಂಪಾರ್ಟೆಂಟ್ ಅಲ್ವಾ? ಆಳುಗಳೇ ಇಂಪಾರ್ಟೆಂಟಾ ನಿನಗೆ? ನಾನು ಏನು ನಿನಗೆ? ನೋಡು ರವಿ, ನಾವು ಒಬ್ಬರಿಗೆ ಸಹಾಯ ಮಾಡಿದ್ರೆ ಆ ದೇವರು ನಮ್ಮ ಕಷ್ಟ ಕಾಲಕ್ಕೆ ನಮಗೆ ಸಹಾಯ ಮಾಡ್ತಾನೆ. ಮತ್ತು ನೀನು ನನಗೇನು ಅಂತ ಕೇಳಿದೆ ಅಲ್ವಾ, ನಾನು ನಿನಗೆ ಉಪ್ಪಿಗೆ ಹೋಲಿಸ್ತೀನಿ. ಏನು? ಸಾಮಾನ್ಯ ಉಪ್ಪುಗೋಲಿಸ್ತೀಯ ನೀನು? ಆ ಆಳುಗಳನ್ನ ಅಷ್ಟೊಂದು ಕೇರ್ ಮಾಡ್ತೀಯ, ನನ್ನನ್ನು ನೋಡಿದ್ರೆ ಉಪ್ಪುಗೋಲಿಸ್ತೀಯ? ನಿನಗೆ ಜಾಸ್ತಿ ಆಯಿತು ನಿಂದು. ಹಾಗೆಂದು ಹೇಳಿ ಅವನು ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಅಮೃತ ಈಗ ಒಬ್ಬಳೇ ಮನೆಯಲ್ಲಿದ್ದರು. ರವಿ ಸಿಟಿಗೆ ಬಿಸ್ನೆಸ್ ಮಾಡಲು ಎಂದು ಹೋಗಿರುತ್ತಾನೆ. 1 ತಿಂಗಳ ನಂತರ ಅವನು ಮರಳಿ ಹಳ್ಳಿಗೆ ವಾಪಸ್ ಬರುತ್ತಾನೆ. ತಿಂಗಳ ನಂತರ ಗಂಡನನ್ನು ನೋಡಿ ಅಮೃತಾಳಿಗೆ ಬಹಳನೇ ಸಂತೋಷವಾಗುತ್ತದೆ. ರೀ, 1 ತಿಂಗಳಾಯಿತು ನಿಮ್ಮನ್ನು ನೋಡಿ, ಹೇಗಿದ್ದೀರಾ ರೀ? ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡಿಕೊಂಡೆ. ಚೆನ್ನಾಗಿದ್ದೀರಾ? ಸಿಟಿಯಲ್ಲೆಲ್ಲ ಆರಾಮಾಗಿತ್ತಾ? ಹ್ಞೂ ಅಮೃತ, ನಾನಂತೂ ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದೆಯಾ ಅಲ್ವಾ? ನಾನು ಸಹ ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ, ಅದಕ್ಕೆ ಬೇಗ ಬಂದೆ. ಅದೇನಿದು ಹೊಸ ಗಿಡ ಬೆಳೆದಿದೆ, ಬಾ ನೋಡೋಣ. ಹೋ, ಇದಾ ರೀ? ಇದು ಮಾವಿನ ಗಿಡ ರೀ. ಮೊನ್ನೆನೇ ಬೆಳೀತು, ಇನ್ನು ಈಗ ಚಿಗುರ್ತಾ ಇದೆ. ದೊಡ್ಡದಾದ್ಮೇಲೆ ಚೆನ್ನಾಗಿರೋ ಮಾವಿನ ಹಣ್ಣು ಕೊಡುತ್ತೆ ರೀ ನಮಗೆ. ಏ ಅಮೃತ, ತಪ್ಪು ತಿಳ್ಕೊಂಡಿದ್ಯಾ ನೀನು. ಇದು ಮಾವಿನ ಹಣ್ಣಿನ ಗಿಡ ಅಲ್ಲ, ಇದು ನೇರಳೆ ಹಣ್ಣಿನ ಗಿಡ. ನೋಡಿದ್ರೇ ಗೊತ್ತಾಗುತ್ತೆ ನೋಡು, ನೇರಳೆ ಮರ ಆಗುತ್ತೆ ಇದು ಬೆಳೆದ ಮೇಲೆ. ಅಯ್ಯೋ ಇಲ್ಲ ರೀ, ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ, ನನಗೆ ಚೆನ್ನಾಗಿ ಗೊತ್ತಿದೆ. ಇದು ಮಾವಿನ ಗಿಡನೇ, ಬೆಳೆದ ಮೇಲೆ ದೊಡ್ಡ ಮಾವಿನ ಮರ ಆಗುತ್ತೆ ನೋಡಿ. ಮಾವಿನ ಹಣ್ಣು ಬಿಟ್ಟಾಗ ನಿಮಗೆ ಗೊತ್ತಾಗುತ್ತೆ ನೋಡು. ಇದು ನಿಜವಾಗ್ಲೂ ಮಾವಿನ ಗಿಡನೇ ಆಗಿತ್ತಂದರೆ ನಾನು ಬೇಕಾದರೆ ನನ್ನ ಪ್ರಾಣನೇ ತ್ಯಜಿಸ್ತೀನಿ. ಆದರೆ ಇದು ನೇರಳೆ ಗಿಡ ಆಗಿತ್ತಂದರೆ ನೀನು ಈ ಮನೆ ಬಿಟ್ಬಿಟ್ಟು ಹೋಗಬೇಕು. ಏನಂತೀಯ? ಅರೆ ಅಷ್ಟೇ ಅಲ್ವಾ, ಈ ಗಿಡದ ಎಲೆನ ತಿಂದ್ಬಿಟ್ಟು ನೋಡ್ತೀನಿ. ಇದು ಹುಳಿ ಇದ್ದರೆ ಮಾವಿನ ಗಿಡದ್ದು, ಇಲ್ಲ ಅಂದರೆ ನೇರಳೆ ಗಿಡದ್ದು. ಹಾಗೆಂದು ಹೇಳಿ ಆ ಗಿಡದ ಎಲೆಯನ್ನು ತಿನ್ನುತ್ತಾಳೆ. ಅಯ್ಯೋ ಇದೇನಿದು? ಇದು ನೋಡಿದ್ರೆ ಮಾವಿನ ಹಣ್ಣಿನ ಗಿಡ. ಹಾಗಾದರೆ ಏನು ಮಾಡೋದು? ನನ್ನ ಗಂಡ ಪ್ರಾಣ ತ್ಯಜಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಬಾರ್ದು, ನನ್ನ ಗಂಡ ಬದುಕಬೇಕು. ಅಮೃತ, ಏನು ಯೋಚನೆ ಮಾಡ್ತಾ ಇದೆಯಾ? ನಿನಗೂ ಶಾಕ್ ಆಯ್ತಾ? ಇದು ನೇರಳೆ ಹಣ್ಣಿನ ಗಿಡ ತಾನೆ? ನನಗೆ ಚೆನ್ನಾಗಿ ಗೊತ್ತಿತ್ತು. ಏನಾಯ್ತಂತ ಹೇಳು, ಯಾವ ಗಿಡ? ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳಬೇಕಾ ಏನು? ಅಯ್ಯೋ ಬೇಡ ರೀ, ಹಾಗೇನಿಲ್ಲ. ಇದು ನೀವು ಹೇಳಿದಾಗೆ ನೇರಳೆ ಗಿಡ. ನಾನೇ ಮನೆ ಬಿಟ್ಬಿಟ್ಟು ಹೋಗ್ತೀನಿ. ಹಾಗೆಂದು ಹೇಳಿ ಅಮೃತ ಹೇಳಿದ ಹಾಗೆ ಮನೆ ಬಿಟ್ಟು ಹೊರಟು ಹೋಗುತ್ತಾಳೆ. ಅವಳಿಗೆ ಎಲ್ಲಿ ಹೋಗಬೇಕೆಂದು ಒಂದೂ ದೋಚೋದಿಲ್ಲ. ಕಾಡಿನ ಮಧ್ಯದಲ್ಲಿ ನಿಂತು ಯೋಚಿಸುತ್ತಾಳೆ. ಅದು ಮಾವಿನ ಹಣ್ಣಿನ ಗಿಡ ಆಗಿತ್ತಂದರೆ ನನ್ನ ಗಂಡ ನಿಜವಾಗ್ಲೂ ಪ್ರಾಣ ತ್ಯಜಿಸ್ಬಿಡ್ತಿದ್ರು. ಅವರು ಸ್ವಾಭಿಮಾನಿ ಮನುಷ್ಯ. ಅದಕ್ಕೆ ಅದು ನೇರಳೆ ಹಣ್ಣಿನ ಗಿಡ ಅಂತಂದ್ಬಿಟ್ಟು ನಾನು ಮನೆ ಬಿಟ್ಟು ಬಂದೆ. ಆದರೆ ನಾನು ಯಾವ ಮುಖ ಇಟ್ಕೊಂಡು ಮನೆಗೆ ಹೋಗಲಿ? ನಮ್ಮಮ್ಮ ಬೇಜಾರು ಮಾಡ್ಕೊತಾರೆ. ನಾನು ಎಲ್ಲಿ ಹೋಗಲಿ? ಇದ್ರ ಬದಲು ನಾನೇ ನನ್ನ ಪ್ರಾಣನ ತ್ಯಜಿಸ್ಬಿಡ್ತೀನಿ. ಹಾಗೆಂದು ಯೋಚಿಸುತ್ತಾ ಇರುವಾಗ ತಕ್ಷಣವೇ ಅವಳಿಗೆ ತಲೆ ಸುತ್ತು ಬರುತ್ತದೆ. ಅವಳು ಅಲ್ಲಿಯೇ ಆ ಕಾಡಿನ ಮಧ್ಯೆ ಭೂಮಿ ಮೇಲೆ ಬಿದ್ದು ಬಿಡುತ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳು ಕಣ್ಣನ್ನು ಬಿಟ್ಟಾಗ ಅವಳು ಒಂದು ಮನೆಯಲ್ಲಿರುತ್ತಾಳೆ. ಆ ಮನೆಯಲ್ಲಿ ಒಬ್ಬ ಹೆಂಗಸು ಮತ್ತು ಒಬ್ಬ ಹುಡುಗ ಮಾತನಾಡುತ್ತಾ ನಿಂತಿರುತ್ತಾರೆ. ಅಮೃತ ಗಾಬರಿಯಾಗಿ ಎಲ್ಲಿದ್ದೀನಿ ನಾನು ಅಂತ ಅತ್ತ ಇತ್ತ ನೋಡುತ್ತಾ ನಿಂತಿರುತ್ತಾಳೆ. ಮಗಳೇ, ನಿನಗೆ ಎಚ್ಚರ ಆಯ್ತಾ? ನೀನು ಕಾಡಿನ ಮಧ್ಯೆ ಬಿದ್ದಿದ್ದೆ ಅಂತ ನನ್ನ ಮಗ ನಿನ್ನನ್ನು ಕರ್ಕೊಂಡು ಬಂದ ಇಲ್ಲಿಗೆ. ಈ ಸಮಯದಲ್ಲಿ ನೀನು ಕಾಡಿನ ಮಧ್ಯೆ ಏನಕ್ಕೆ ಹೋಗಿದ್ದೆ? ಹೌದಾ ಅಮ್ಮ, ತುಂಬ ಧನ್ಯವಾದಗಳು. ಅದೇನೋ ಗೊತ್ತಿಲ್ಲ, ತಲೆ ಸುತ್ತು ಬಂದು ಬಿದ್ದೋಗ್ಬಿಟ್ಟೆ. ಇಂಥ ಸಮಯ ಅಂತ ಇದ್ದೀರಾ? ಇಂಥ ಸಮಯ ನನಗೊಂದು ಅರ್ಥ ಆಗಿಲ್ಲ. ಏನಂತ ವಿಸ್ತಾರವಾಗಿ ಹೇಳಿ. ನೀನು ತಲೆ ಸುತ್ತು ಬಿದ್ದೆ ಅಂದ್ಬಿಟ್ಟು ನಾನು ಡಾಕ್ಟರ್ನ ಕರ್ಕೊಂಬಂದಿದ್ದೆ. ಡಾಕ್ಟರ್ ಹೇಳಿದರು ನಿನಗೀಗಾಗಲೇ 3 ತಿಂಗಳು ಅಂತ. ನೀನು 3 ತಿಂಗಳು ಗರ್ಭಿಣಿ. ನೀನು ಕಾಡಿನ ಮಧ್ಯೆ ಏನಕ್ಕೆ ಹೋದೆ? ನಿನ್ನ ಗಂಡ ಎಲ್ಲಿ? ಅಮೃತ ಸುಳ್ಳನ್ನು ಹೇಳುತ್ತಾಳೆ. ನನ್ನ ಗಂಡ ಸಿಟಿಗೆ ಅಂತ ವ್ಯಾಪಾರಕ್ಕೆ ಹೋಗಿದ್ರು. ಅವರು ಮತ್ತೆ ಹಿಂದೆ ತಿರುಗಿ ಬಂದಿಲ್ಲ. ಅವರನ್ನು ಹುಡ್ಕೋಕ್ಕಂತಾನೆ ನಾನು ಹೋಗ್ತಿದ್ದೆ. ನನಗೆ ಯಾರೂ ಇಲ್ಲ. ಏನು ನಿಜನಾ? ನಿಮಗೆ ಯಾರೂ ಇಲ್ವಾ? ನಮ್ಮಮ್ಮನಿಗೆ ಸಹ ತುಂಬ ದಿನಗಳಿಂದ ಒಂದು ಹೆಣ್ಮಗು ಬೇಕು ಅಂತ ಆಸೆ ಇತ್ತು. ನೀನು ನನಗೆ ಅಕ್ಕ ಆಗ್ತೀರಾ? ನೀವು ಇದೇ ಮನೇಲಿರಿ.
ಹೀಗೆ ವರ್ಷಗಳು ಕಳೆದವು. ಅಮೃತಳಿಗೆ ಒಂದು ಸುಂದರವಾದ ಗಂಡು ಮಗು ಹುಟ್ಟಿದ್ದ. ಅವಳು ಅದೇ ಮನೆಯಲ್ಲಿ ವಾಸ ಮಾಡುತ್ತಾ ಇದ್ದಳು, ಅವಳ ತಮ್ಮ ಮತ್ತು ತಾಯಿಯ ಜೊತೆ. ಅಮೃತಳ ಮಗ ಸಿದ್ದು ಪ್ರತಿದಿನ ರಾಜುವಿನ ಜೊತೆ ಓಡಾಡುತ್ತಿದ್ದ, ರಾಜುವಿನ ಜೊತೆ ಆಟವಾಡುತ್ತಿದ್ದ. ಇಬ್ಬರು ಸಹ ತುಂಬಾನೇ ಹಚ್ಚಿಕೊಂಡಿದ್ದರು. ನೋಡ್ರಾಜು, ನೀನ್ ಅಳಿಯ ಸಿದ್ದುಗೆ ಹೇಳು ನನ್ನ ಮನೆ ಹತ್ರ ಬರಬೇಡ ಅಂತ. ಆಟ ಆಡೋಕ್ಕಂತ ನನ್ನ ಮನೆ ಹತ್ರ ಬಂದು ಎಲ್ಲ ಮಡಿಕೆಗಳನ್ನು ಹೊಡೆದಾಕಿದ್ದಾನೆ. ಇವಾಗ ಮಡಿಕೆಗಳು ಯಾರು ಕೊಡ್ತಾರೆ ನನಗೆ ಹೇಳು? ಮಾನಸ ಅಕ್ಕ, ಹೋಗ್ಲಿ ಬಿಡು, ನಾನು ನಿನಗೆ ಕಾಸನ್ನು ಕೊಡ್ತೀನಿ. ಆ ಮಡಿಕೆಗೆ ಎಷ್ಟು ಕಾಸಾಯ್ತಂತ ಹೇಳು, ನಾನೇ ನಿನಗೆ ಮಡಿಕೆನ ಕೊಡ್ತೀನಕ್ಕ. ಅವನ ಮೇಲೆ ರೇಗಾಡಬೇಡ. ಏನೋ ಸಿದ್ದು, ನಿನ್ನ ಮಾಮನ್ನ ಯಾವಾಗೂ ಬೇರೆಯವ್ರ ಕೈಯಲ್ಲಿ ಬಯಸ್ತಾನೆ ಇರ್ತೀಯ. ನಿನ್ಗೆ ಅರ್ಥ ಆಗೋದಿಲ್ವಾ ನಿಮ್ಮ ಮಾಮ ಎಷ್ಟು ಕಷ್ಟಪಡ್ತಾರೆ ಅಂತ? ನೀನು ಸುಮ್ಮನೆ ಅವನನ್ನು ಬಯಸ್ತೀಯಲ್ಲ ನೀನು ಯಾವಾಗೂ. ಅರೆ ಹೋಗ್ಲಿ ಬಿಡು ಅಮೃತ ಅಕ್ಕ, ಮಕ್ಕಳು ಈಗಲ್ದೆ ಇನ್ನು ಯಾವಾಗ ಆಡ್ತಾರೆ ಹೇಳು? ಇದು ಆಡೋ ವಯಸ್ಸು, ಈ ಸಮಯದಲ್ಲೇ ಆಡಬೇಕು. ಮತ್ತು ನಮ್ಮಂಥರ ದೊಡ್ಡವರಾದ್ಮೇಲೆ ಆಡೋಕ್ಕಾಗುತ್ತಾ ಹೇಳು ನೀನೇ? ರಾಜು, ನಿನ್ನಿಂದನೇ ಸಿದ್ದು ಹಾಳಾಗಿರೋದು. ನೀನು ಅವನಿಗೆ ಇಷ್ಟೊಂದು ಸದರ ಕೊಟ್ಟಿದ್ಯಾ, ಅದಕ್ಕೆ ಅವನು ನನ್ನ ಮಾತು ಸಹ ಕೇಳಲ್ಲ. ನಾನು ನೋಡಿದ್ರೆ ಭಯನೂ ಪಡಲ್ಲ ನೋಡೋನು. ಒಂದು ದಿನ ರವಿ ಮನೆ ಆಚೆ ಬಂದು ನೋಡುತ್ತಾನೆ. ಅದು ಮಾವಿನ ಗಿಡವಾಗಿ ಬೆಳೆದಿತ್ತು, ಅದರಲ್ಲಿ ಮಾವಿನ ಹಣ್ಣು ಸಹ ಇತ್ತು. ಅರೆ, ನಾನು ಇಷ್ಟು ದಿನ ಇದನ್ನು ನೇರಳೆ ಗಿಡ ಅಂತ ಅಂದ್ಕೊಂಡಿದ್ದೆ, ಇದು ನೋಡಿದ್ರೆ ಮಾವಿನ ಗಿಡ ಆಗಿ ಬೆಳೆದಿದೆ. ನನ್ನ ಹೆಂಡತಿ ಯಾಕೆ ಸುಳ್ಳು ಹೇಳಿದ್ಲು? ಅವಳು ಯಾಕೆ ಮನೆ ಬಿಟ್ಟು ಹೋದ್ಲು? ನನಗೆ ನನ್ನ ಹೆಂಡತಿ ಬೇಕಿವಾಗ. ಹಾಗೆಂದು ಯೋಚಿಸಿ ಅವನು ಕೆಲಸದ ಆಳುಗಳನ್ನು ಕರೆದು, ನೋಡಿ, ನನ್ನ ಹೆಂಡತಿ ಮಕ್ಕನ ನೋಡಿದ್ದೀರಾ ಅಲ್ವಾ ನೀವು? ನನ್ನ ಹೆಂಡತಿ ಎಲ್ಲೇ ಇದ್ರೂ ಹುಡ್ಕೊಂಡು ಬನ್ನಿ, ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಹಾಗೆಂದು ಹೇಳಿ ಅವರ ಹೆಂಡತಿಯನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ನೀವು ಬರತ್ತಲ್ವಾ, ನಿಮ್ಮ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೆ. ತಗೊಳ್ಳಿ, ಕಾಫಿ ಟೀ ಇಲ್ಲೇ ಇದೆ, ಏನು ಬೇಕೋ ತಿನ್ನಿ. ನಿಮ್ಮ ಬಗ್ಗೆ ತುಂಬ ಕೇಳ್ಪಟ್ಟಿದ್ದಕ್ಕೆ ನಾನು ಇಲ್ಲ ನಿಮ್ಮ ಹತ್ರ ಮಾತಾಡೋಕ್ಕಂತ ಕರೆಸ್ದೆ. ಹೌದು, ನಾನು ಹಳ್ಳಿಗಳಲ್ಲಿರುವ ಐಟಮ್ಸ್ನ ತಗೊಂಡೋಗಿ ಸಿಟಿಯಲ್ಲಿ ಮಾರ್ತೀನಿ. ಇದೇ ನನ್ನ ಕೆಲಸ. ನಿಮ್ಗೇನು ಕೆಲಸ ಆಗಬೇಕಾಗಿತ್ತಂತ ಹೇಳಿ, ನಾನು ನಿಮ್ಮ ಜೊತೆ ಸಹ ಬಿಸ್ನೆಸ್ ಮಾಡ್ಬೋದು. ನಂದು ತುಂಬಾ ಹೊಲ ಗದ್ದೆಗಳಿದ್ದಾವೆ. ಆ ಬೆಳೆಗಳನ್ನು ನೀವು ಸಿಟಿಯಲ್ಲಿ ತಗೊಂಡು ಹೋಗಿ ವ್ಯಾಪಾರ ಮಾಡ್ತೀರಾ ಅಂತ ಹೇಳಿ, ನಾನು ನಿಮ್ಮ ಹತ್ರ ತಿಳಿಸ್ತೀನಿ. ನಾನು ನಿಮ್ಮ ಮನೆಗೆ ಬಂದುಬಿಟ್ಟು ಇದ್ರ ಬಗ್ಗೆ ಮಾತಾಡ್ತೀನಿ. ಭರತ್ ಮಾತುಕತೆಗಳನ್ನು ಮುಗಿಸಿ ಸಿಟಿಗೆ ಹಿಂತಿರುಗುತ್ತಿದ್ದ. ಅರೆ ಭರತ್, ನೀನೇನಪ್ಪ ಇಲ್ಲಿ ಸಿಟಿಯಲ್ಲಿದ್ದವನು ಸಡನ್ನಾಗಿ ಹಳ್ಳಿಗೆ ಬಂದಿದ್ಯಾ? ಅರೆ, ಇಲ್ಲಿ ಯಾವುದೋ ಕೆಲಸದ ವಿಚಾರಕ್ಕಂತ ಬಂದೆ. ನೀನು ನನ್ನ ಜೊತೆ ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅಲ್ಲೇ ಆರಾಮಾಗಿತ್ತು ಅಲ್ವಾ ರಾಜು? ನೀನು ಯಾಕೆ ವಾಪಸ್ ಬಂದುಬಿಟ್ಟೆ ಇಲ್ಲಿಗೆ? ಅರೆ, ನನಗೆ ಆ ಸಿಟಿ ಎಲ್ಲ ಸೆಟ್ ಆಗಲ್ಲಪ್ಪ. ನನಗೆ ಹಳ್ಳಿ ಜೀವನನೇ ಬೆಸ್ಟು ಅನ್ನಿಸ್ತು, ಅದಕ್ಕೆ ನಾನು ಬಂದೆ. ಇವಾಗ ನೀನು ಸಿಟಿಗೆ ಹೋಗ್ತಾ ಇದೆಯಾ? ಸ್ವಲ್ಪ ದಿನ ಹಳ್ಳಿಯಲ್ಲಿರು, ಹಳ್ಳಿ ವಾತಾವರಣನೂ ನಿನಗೆ ಗೊತ್ತಾಗುತ್ತೆ. ಹಾಂ, ಸಿಟಿಗೆ ಹೋಗಿ ಏನಿವಾಗ ಕೆಲಸನೂ ಇಲ್ಲ. ಸರಿ, ಸ್ವಲ್ಪ ದಿನ ಹಳ್ಳಿ ರುಚಿನೇ ನೋಡ್ತೀನಿ ಹಾಗೆಂದು ಹೇಳಿ ಭರತ್ ರಾಜುವಿನ ಜೊತೆ ಮನೆಗೆ ಹೋಗುತ್ತಾನೆ. ಮನೆಯಲ್ಲಿ ಕುಳಿತಿದ್ದ ಅಮೃತ ಮತ್ತು ಸಿದ್ದುವನ್ನು ನೋಡಿ ಭರತ್ ಪ್ರಶ್ನಿಸುತ್ತಾನೆ. ರಾಜು, ಇಲ್ಲಿ ಕುಂತಿದ್ದಾರಲ್ಲ ಈ ಹೆಂಗಸು ಮತ್ತೆ ಓಡೋದ್ನಲ್ಲ, ಆ ಹುಡುಗ ಯಾರು? ಭರತ್ ಹಾಗೆಂದು ಕೇಳಿದಾಗ ರಾಜು ನಡೆದ ಎಲ್ಲ ಘಟನೆಯನ್ನು ಹೇಳುತ್ತಾನೆ. ಆಕೆಗೆ ಗಂಡ ಇಲ್ಲ, ಗಂಡನನ್ನು ಹುಡುಕುತ್ತಿದ್ದಾಳೆ, ಮತ್ತೆ ಕಾಡಿನಲ್ಲಿ ಸಿಕ್ಕಳು ಎಂದು. ಇಲ್ಲಿ ಕೇಳಿಸ್ಕೊಳ್ಳಿ ಅಮೃತ ಅವರೇ, ನಿಮಗೆ ನಾನಿದ್ದೀನಿ ಸರಿನಾ? ನನ್ನನ್ನು ನಿಮ್ಮ ಸ್ವಂತ ಅಣ್ಣ ಅಂತ ಅಂದ್ಕೊಳ್ಳಿ. ನಾನು ನಿನಗೆ ಎಲ್ಲ ಸಹಾಯ ಮಾಡ್ತೀನಿ. ಈ ಮಾತನ್ನು ಕೇಳಿ ಅಮೃತಳಿಗೆ ಬಹಳ ಖುಷಿಯಾಗುತ್ತದೆ. ಸಿದ್ದು ಈಗ ಭರತ್ ಜೊತೆ ಸಹ ತುಂಬ ಚೆನ್ನಾಗಿ ಬೆರೆಯಲು ಶುರು ಮಾಡುತ್ತಾನೆ. ಸರಿ ರಾಜು, ಒಂದು ವಾರ ನಿಮ್ಮ ಮನೇಲಿದ್ದೆ. ನನಗೆ ಹಳ್ಳಿ ತುಂಬಾ ಇಷ್ಟ ಆಯಿತು. ನೀನು ಏನು ಅಂದ್ಕೊಳಲ್ಲ ಅಂದರೆ ನಾನು ಅಮೃತ ಮತ್ತು ಸಿದ್ದುನ ಸಿಟಿಗೆ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ದಿನ ಅವರು ಖುಷಿ ಪಡ್ತಾರೆ. ಹಾಗೆಂದು ಹೇಳಿದಾಗ ಸಿದ್ದುಗೆ ಬಹಳ ಖುಷಿಯಾಗುತ್ತದೆ. ಅವನು ಎಗರಾಡಲು ಶುರು ಮಾಡುತ್ತಾನೆ, ನಾನು ಹೋಗ್ತೀನಿ ಅಂತ. ಸರಿ, ಸಿದ್ದು ಇಷ್ಟೊಂದು ಎಗರಾಡ್ತಾ ಇದ್ದಾನಂದರೆ ನಾನು ಬೇಡ ಅಂತ ಹೇಳಲ್ಲ. ನೀನು ಕರ್ಕೊಂಡೋಗು. ಒಂದು ವಾರ ಆದಮೇಲೆ ನಾನು ಸಹ ಬರ್ತೀನಿ. ನಾನು ಬಂದು ಅವರನ್ನು ವಾಪಸ್ ಕರ್ಕೊಂಡು ಬರ್ತೀನಿ. ಅಮೃತ, ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊ. ಸಿದ್ದುದು ಸಹ ಎಲ್ಲ ಬಟ್ಟೆನ ಪ್ಯಾಕ್ ಮಾಡ್ಕೊ. ನಾವು ಸಿಟಿಗೆ ಹೋಗೋಣ. ನಾನು ನಿನಗೆ ಎಲ್ಲ ಸಿಟಿನ ತೋರಿಸ್ತೀನಿ. ಅಲ್ಲಿ ತುಂಬ ಮಜವಾಗಿರುತ್ತೆ. ಅಮೃತ ಸರಿ ಎಂದು ಭರತ್ನ ಜೊತೆಗೆ ಸಿಟಿಗೆ ಬರ್ತಾಳೆ. ಅಮೃತ, ಇದೇ ನೋಡು ನನ್ನ ಮನೆ. ನೀನು ಈ ರೂಮಲ್ಲಿ ಆರಾಮಾಗಿ ಕೂತ್ಕೋ. ನಾನು ಸಿದ್ದುಗೆ ಅವನ ಕೋಣೆಯನ್ನು ತೋರಿಸ್ತೀನಿ. ನೋಡ್ಸಿದ್ದು, ಈ ರೂಮಿಂದ ನೀನು ಆಚೆ ಬರೋಗಿಲ್ಲ. ಇಲ್ಲಿ ಭೂತಗಳಿರ್ತವೆ, ಮತ್ತೆ ಅಕ್ಕಪಕ್ಕದ ಜನನೂ ಸರಿ ಇಲ್ಲ ಹಾಗೆಂದು ಹೇಳಿ ಸಿದ್ದುಗೆ ಭಯ ಬೀಳಿಸುತ್ತಾನೆ.
ನೋಡಮೃತ, ತುಂಬ ದಿನದಿಂದ ನಾನು ನಿನ್ನ ಹತ್ರ ಒಂದು ಮಾತು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ನನಗೆ ನಿನ್ನ ನೋಡಿದ ತಕ್ಷಣವೇ ಇಷ್ಟ ಆಯಿತು. ನಿನಗೂ ಗಂಡ ಇಲ್ಲ, ನನಗೂ ಹೆಂಡತಿ ಇಲ್ಲ. ನೀನು ನನ್ನನ್ನು ಮದುವೆ ಆಗು. ಅಯ್ಯೋ ರಾಕ್ಷಸ, 3 ಬಿಟ್ಟು ನಿಂತಿದ್ಯಾ? ನಿನಗೆ ನಾಚಿಕೆ ಮನ ಮರ್ಯಾದೆ ಏನೂ ಇಲ್ವಾ? ಈಗಲೇ ರಾಜುಗೆ ಫೋನ್ ಮಾಡು. ನಾನು ಎಲ್ಲ ವಿಷಯನ ಅವನ ಹತ್ರ ಹೇಳ್ತೀನಿ. ನಾನು ನಿನ್ನ ಅಣ್ಣ ಅಂತ ಅಂದ್ಕೊಂಡೆ, ನೀನು ನೋಡಿದ್ರೆ ರಾಜುಗೆ ಫೋನ್ ಮಾಡಿ ನನ್ನ ತಲೆ ಮೇಲೆ ನಾನೇ ಕಲ್ಲನ್ನು ಹಾಕ್ಕೊಳೋದಿಲ್ಲ, ಸರಿನಾ? ನೀನು ಇದೇ ಮನೆಯಲ್ಲಿರು. ಇನ್ಮೇಲೆ ನೀನು ನನ್ನ ಹೆಂಡತಿಯಾಗಿರು, ಅಷ್ಟೇ ಸಾಕು ನನಗೆ. ಒಂದು ವಾರ ಆಯಿತು ರಾಜು. ಸಿದ್ದುನ ನೀನು ಇಷ್ಟು ದಿನ ಯಾವತ್ತೂ ಬಿಟ್ಟಿರಲಿಲ್ಲ. ಹೋಗು, ನೀನು ಸಿಟಿಗೆ ಹೋಗ್ಬಿಟ್ಟು ಅವನನ್ನು ನೋಡಿಕೊಂಡು ಹಾಗೆ ಸ್ವಲ್ಪ ದಿನ ಇದ್ಬಿಟ್ಟು ಅವನ್ನ ಕರ್ಕೊಂಡು ಬಾ. ಹಾಂ ಅಮ್ಮ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಅಕ್ಕನ ಸಹ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಸಿದ್ದುನಂತೂ ಇನ್ನೂ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಅವ್ನು ನನ್ನ ಮುದ್ದು. ನಾನು ನಾಳೆನೇ ಸಿಟಿಗೆ ಹೋಗ್ತೀನಮ್ಮ. ಹಾಗೆಂದು ಹೇಳಿ ರಾಜು ಸಹ ಸಿಟಿಗೆ ತೆರಳುತ್ತಾನೆ. ರಾಜು ತಕ್ಷಣವೇ ಮನೆಗೆ ಬಂದ ಎಂದು ನೋಡಿ ಭರತ್ಗೆ ತುಂಬಾ ಗಾಬರಿಯಾಗುತ್ತದೆ. ಅರೆ ಭರತ್, ನೀನು ಯಾಕೆ ಒಳ್ಳೆ ದೆವ್ವ ನೋಡ್ದಂಗೆ ಆಡ್ತಾ ಇದೆಯಾ? ನಾನು ಕಣೋ ನಿನ್ನ ಫ್ರೆಂಡು. ಹೌದು, ನಮ್ಮ ಅಕ್ಕ ಇಲ್ಲಿ. ನಮ್ಮ ಅಕ್ಕನ ನೋಡ್ಬೇಕು ನಾನು. ಅದೇ ಸಮಯದಲ್ಲಿ ಕೋಣೆಯಿಂದ ಅಮೃತ ಕಿರಿಚಾಡುತ್ತಾಳೆ. ಈ ಶಬ್ದವನ್ನು ಕೇಳಿ ರಾಜು ಓಡಿ ಹೋಗುತ್ತಾನೆ. ಅಶ್ವಿನಿ ಕಣ್ಣೀರಾಕುತ್ತಾ ಬಿಕ್ಕಿಸಿ ಬಿಕ್ಕಿಸಿ ನಡೆದ ಎಲ್ಲ ಘಟನೆಯನ್ನು ಅವನ ಬಳಿ ಹೇಳುತ್ತಾಳೆ. ಅವನಿಗೆ ತಕ್ಷಣವೇ ಕೋಪ ಬರುತ್ತದೆ. ನಾಚಿಕೆ ಆಗೋದಿಲ್ವಾ ನಿನಗೆ? ನಮ್ಮ ಅಕ್ಕನ್ನ ಈ ಥರ ಕೋಣೆಯಲ್ಲಿ ಕೂಡ ಹಾಕಿದ್ಯಾ? ನೀನು ನನ್ನ ಸ್ನೇಹಿತ ಅಂತ ಅಂದ್ಕೊಂಡೆ. ಅದು ಅಲ್ಲದೆ ನೀನು ಅವಳಿಗೆ ಅಣ್ಣ ಆಗಿರ್ತೀನಿ ಅಂತ ಹೇಳಿದ್ದಕ್ಕೆ ಅಲ್ವಾ ನಾನು ನಿನ್ನನ್ನು ಕಳಿಸ್ಕೊಟ್ಟಿದ್ದು. ನಿನ್ನ ತಲೆಯಲ್ಲಿ ಇಂಥ ವಿಚಾರ ಇತ್ತು ಅಂದರೆ ನಾನು ಯಾವತ್ತೂ ಕಳಿಸ್ಕೊಡ್ತಾ ಇರಲಿಲ್ಲ. ಅದೇ ಸಮಯದಲ್ಲಿ ಅಮೃತಳ ಗಂಡ ಬಿಸ್ನೆಸ್ ವಿಚಾರ ಮಾತನಾಡಲು ಅಲ್ಲಿಗೆ ಬರುತ್ತಾನೆ. ಅಮೃತ ಅವಳ ಗಂಡನನ್ನು ನೋಡಿ ಖುಷಿ ಪಡುತ್ತಾಳೆ. ಅಮೃತ, ನೀನೇನಿಲ್ಲಿ? ಏನು ನಡೀತಾ ಇದೆ ಇಲ್ಲಿ? ರವಿ ಹಾಗೆಂದು ಕೇಳಿದಾಗ ರಾಜು ನಡೆದ ಎಲ್ಲ ಘಟನೆಯನ್ನು ಹೇಳುತ್ತಾನೆ. ಈ ಮಾತುಗಳನ್ನು ಕೇಳಿ ರವಿಗೆ ಸಹ ಕೋಪ ಬರುತ್ತದೆ. ನೀನು ಇವಳನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ಯಾ? ಇವಳು ನನ್ನ ಹೆಂಡತಿ, ಬೇರೆ ಯಾರೂ ಅಲ್ಲ. ನಾನು ನಿನ್ನ ಹತ್ರ ಬಿಸ್ನೆಸ್ ವಿಚಾರ ಮಾತಾಡೋಕ್ಕಂತ ಬಂದೆ. ಮರ್ತೋಗು, ನಾನು ಇವಾಗಲೇ ಪೊಲೀಸ್ಗೆ ಫೋನ್ ಮಾಡ್ತೀನಿ. ನಿನ್ನಂಥವರು ಜೈಲಲ್ಲಿರಬೇಕು. ಹಾಗೆಂದು ಹೇಳಿ ಪೊಲೀಸರಿಗೆ ಕರೆ ಮಾಡಿ ಭರತ್ನನ್ನು ಪೊಲೀಸ್ ಸ್ಟೇಷನ್ಗೆ ಕಳಿಸುತ್ತಾರೆ. ಅಮೃತ, ನಾನು ನಿನ್ನನ್ನು ಎಲ್ಲೆಲ್ಲೆಲ್ಲ ಹುಡುಕ್ತೆ ಗೊತ್ತಾ? ಅದು ಮಾವಿನ ಗಿಡ ಅಂತ ನೀನು ಯಾಕೆ ನನಗೆ ಮೊದಲೇ ಹೇಳಿಲ್ಲ? ನೀನು ಯಾಕೆ ಮನೆ ಬಿಟ್ಬಿಟ್ಟು ಬಂದೆ? ನನ್ನ ಮಗುನ ನನ್ನಿಂದ ದೂರ ಮಾಡ್ದಲ್ಲ ಅಮೃತ ನೀನು. ರವಿ, ನಾನು ಅದು ಮಾವಿನ ಗಿಡ ಅಂತ ಹೇಳಿದರೆ ನೀನು ನಿಜವಾಗ್ಲೂ ನಿನ್ನ ಪ್ರಾಣನ ತ್ಯಜಿಸ್ಬಿಡ್ತಿದ್ದೆ. ಅದಕ್ಕೆ ನಾನು ಹೇಳಿಲ್ಲ. ಮತ್ತು ನಾನು ನಿನಗೆ ಉಪ್ಪಿಗೆ ಹೋಲಿಸಿದ್ದೆ. ಯಾಕೆ ಅಂತ ನೀನು ಏನಾದರೂ ಕೇಳ್ದಾ? ಯಾಕಂದರೆ ಉಪ್ಪು ಇಲ್ಲದೆ ಎಲ್ಲ ಊಟಗಳು ಸ್ವಾದನೇ ಇರೋಲ್ಲ ರವಿ. ಹಾಗೆ ನೀನಿಲ್ಲ ಅಂದರೆ ನನ್ನ ಜೀವನ ಸ್ವಾದನೇ ಇಲ್ಲ ಅಂತ ಅರ್ಥ. ನೀನು ನನಗೆ ತುಂಬಾ ಮುಖ್ಯ ರವಿ. ರಾಜು, ತುಂಬ ಧನ್ಯವಾದಗಳು. ಇಷ್ಟು ದಿನ ನನ್ನ ಹೆಂಡತಿ ಮತ್ತು ನನ್ನ ಮಗುನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ. ನೀನೇ ಅವನ ನಿಜವಾದ ಸಹೋದರ. ನೀನು ಸಹ ನಮ್ಮ ಜೊತೆ ನಮ್ಮ ಮನೆಗೆ ಬಂದ್ಬಿಡು. ಹೌದು ರಾಜು, ನೀನು ಅಮ್ಮ ಈ ಗುಡಿಸಲು ಮನೇಲಿ ಏನು ಮಾಡ್ತೀರಾ? ನಮ್ಮ ಮನೆ ತುಂಬ ದೊಡ್ಡದಾಗಿದೆ. ಸಿದ್ದು ನಿನ್ನನ್ನು ಬಿಟ್ಟು ಇರೋದಿಲ್ಲ. ನೀನು ಸುಮ್ಮನೆ ನಮ್ಮ ಜೊತೆ ನಮ್ಮ ಮನೆಗೆ ಬಂದ್ಬಿಡು. ಆ ನಂತರ ರಾಜು ಮತ್ತು ಅವರ ತಾಯಿ ಸಹ ಅದೇ ಮನೆಯಲ್ಲಿ ವಾಸ ಮಾಡ್ತಾರೆ. ಈಗ ಸಿದ್ದುಗೆ ಅವನ ತಂದೆ, ತಾಯಿ, ಮಾವ ಹಾಗೂ ಅವರ ಅಜ್ಜಿ ಎಲ್ಲರ ಪ್ರೀತಿ ಸಿಕ್ಕಿತು. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಹೆಸರನ್ನು ಬಳಸಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ.